ನಮಸ್ಕಾರ ಸ್ನೇಹಿತರೆ, ನಾನು ಪ್ರಮೋದ್. ನೀವು ನೋಡ್ತಾ ಇದ್ದೀರಾ GSM ಪ್ರಮೋದ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು UMT ಟೂಲ್ನ ಲೇಟೆಸ್ಟ್ ಅಪ್ಡೇಟ್ನ ಬಗ್ಗೆ ಮಾತಾಡ್ತಾ ಇದ್ವಿ. UMT ಟೂಲ್ SAM 0.8 ವರ್ಷನ್ ಅನ್ನ ರಿಲೀಸ್ ಮಾಡಿದೆ. ಏನಪ್ಪಾ ಈ ಒಂದು ವರ್ಷನ್ ಅಲ್ಲಿ ಲೇಟೆಸ್ಟ್ ಇರೋದು ಅಥವಾ ಏನ್ ಇದರಲ್ಲಿ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಹೇಳೋದನ್ನ ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈಗಾಗಲೇ ನಿಮಗೆ ಗೊತ್ತಿರಬಹುದು, ಬಹಳಷ್ಟು ಟೂಲ್ಗಳು ಸ್ಯಾಮ್ಸಂಗ್ ಆಂಡ್ರಾಯ್ಡ್ 16 FRP ರೀಸೆಟ್ ಮಾಡುವಂತಹ ಒಂದು ಅಪ್ಡೇಟ್ ಅನ್ನ ಬಿಡ್ತಾ ಇದೆ. ಸೊ ಅದರಲ್ಲಿ ಅನ್ಲಾಕ್ ಟೂಲ್ ಇರ್ಬೋದು, EFT ಟೂಲ್ ಇರ್ಬೋದು, ಹೀಗೆ ಹಲವಾರು ಟೂಲ್ಗಳು ಅಪ್ಡೇಟ್ ಅನ್ನ ಬಿಟ್ಟಿದೆ. ಅದೇ ತರ UMT ಟೂಲ್ ತನ್ನ ಯೂಸರ್ಗೋಸ್ಕರ UMT SAM ಟೂಲ್ ನಲ್ಲಿ ಅಪ್ಡೇಟ್ ಅನ್ನ ಮಾಡಿದೆ. UMT ಅಲ್ಟಿಮೇಟ್ SAM 0.8 ವರ್ಷನ್. ಈ ವರ್ಷನ್ ಅಲ್ಲಿ ಸ್ಯಾಮ್ಸಂಗ್ ಆಂಡ್ರಾಯ್ಡ್ 16 ವರ್ಷನ್ಗೆ ಅಪ್ಡೇಟ್ ಅನ್ನ ಬಿಟ್ಟಿದೆ. ಏನಿದೆ ಆ ಅಪ್ಡೇಟ್ ಅಲ್ಲಿ ಹೇಳೋದನ್ನ ಈಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸ್ನೇಹಿತರೆ, ಇಲ್ಲಿ ಸ್ಯಾಮ್ಸಂಗ್ ಆಂಡ್ರಾಯ್ಡ್ 16 UI 8 ನಲ್ಲಿ ಈ ಒಂದು FRP ರೀಸೆಟ್ ಆಗತ್ತೆ ಹೇಳೋದನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ಕನೆಕ್ಟ್ ಮಾಡುವಂತ ಮೆಥಡ್ ಯಾವ್ದಪ್ಪ ಅಂದ್ರೆ MTP ಮೋಡ್ ಅಲ್ಲಿ ನೀವು ಕನೆಕ್ಟ್ ಮಾಡಬೇಕು. ಅಂದ್ರೆ ಹ್ಯಾಂಡ್ಸೆಟ್ ಅನ್ನ ಆನ್ ಮಾಡಿಬಿಟ್ಟು ಅದಕ್ಕೆ ವೈಫೈ ಕನೆಕ್ಷನ್ ಮಾಡಿ ಆ ನಂತರ ಅದನ್ನ ಕನೆಕ್ಟ್ ಮಾಡುವಂತದ್ದು. ಓಕೆ, ಸೊ ನೆಕ್ಸ್ಟ್ ಬಂದು ಇಲ್ಲಿ ಇನ್ಸ್ಟ್ರಕ್ಷನ್ ಅನ್ನ ಫಾಲೋ ಮಾಡಕ್ ಹೇಳಿದ್ದಾರೆ. ಅಂದ್ರೆ ನೀವು ಸಾಫ್ಟ್ವೇರ್ ಯೂಸ್ ಮಾಡುವಾಗ ಸಾಫ್ಟ್ವೇರ್ ನಲ್ಲಿ ಏನ್ ಇನ್ಸ್ಟ್ರಕ್ಷನ್ ಕೊಡುತ್ತೆ ಅದನ್ನ ನೀವು ಫಾಲೋ ಮಾಡಿ ಅಂತ. ಸೊ ನಾವು ಅದು ಸಾಫ್ಟ್ವೇರ್ ಅಲ್ಲಿ ಆಮೇಲೆ ನೋಡೋಣ. ಸೊ ನೆಕ್ಸ್ಟ್ ಬಂದು ದಿಸ್ ಮೆಥಡ್ ಮೇ ನಾಟ್ ವರ್ಕ್ ಆಲ್ ಡಿವೈಸಸ್. ಅಂದ್ರೆ ಇದರಲ್ಲಿ ಆಲ್ ಡಿವೈಸ್ ಅಲ್ಲಿ ಈ ಒಂದು ಅಪ್ಡೇಟ್ ವರ್ಕ್ ಆಗದೆ ಇರಬಹುದು ಅಂತ ಹೇಳ್ತಾ ಇದ್ರೆ. ಮೇ ಬಿ ಸಮ್ 80 to 90% ವರ್ಷನ್ ಗಳಲ್ಲಿ ಲೇಟೆಸ್ಟ್ ಅಪ್ಡೇಟ್ ಏನ್ ಬಂದಿದೆ ಅದರಲ್ಲಿ ಇವು ಆಗ್ತಾ ಇದೆ. ಸೊ ಕಂಪನಿ ಟೆಸ್ಟ್ ಮಾಡಿರುವಂತ ಒಂದು ಅಪ್ಡೇಟ್ ಅಂತಂದ್ರೆ ಗ್ಯಾಲಕ್ಸಿ A15 5G ಮತ್ತು ಗ್ಯಾಲಕ್ಸಿ A34 ನಲ್ಲಿ ಕಂಪನಿ ಚೆಕ್ ಮಾಡಿದೆ ತಾನು ಅಂತ ಹೇಳ್ತಾ ಇದೆ. ಹಾಗೆ ಕೆಲವೊಂದು ಮೈನರ್ ಅಪ್ಡೇಟ್ ಗಳನ್ನ ಕೂಡ ಕಂಪನಿ ಈ ಒಂದು ವರ್ಷನ್ ಅಲ್ಲಿ ಮಾಡಿದೆ. ಸೊ ಬನ್ನಿ, ಈ ಒಂದು ಟೂಲ್ ಅನ್ನ ನಾನು ಈಗಾಗಲೇ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಅದನ್ನ ಓಪನ್ ಮಾಡಿ ನೋಡೋಣ. ಸೊ ಅದಕ್ಕೂ ಮೊದಲೇ ನಾನು ನಿಮ್ಗೆ ಹೇಳೋದೇನಪ್ಪ ಅಂದ್ರೆ, ಈ ಒಂದು ಟೂಲ್ ನ ಅಪ್ಡೇಟೆಡ್ ಡೌನ್ಲೋಡ್ ಲಿಂಕ್ ನಿಮ್ಗೆ ಬೇಕು ಅಂತಂದ್ರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನ ವಿಸಿಟ್ ಮಾಡಬಹುದು. ಇದರ ಲಿಂಕ್ ಅನ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಜೊತೆಗೆ ಈ ನಮ್ಮ repairmymobile.org, ಸೊ ನೀವು ಈ ಒಂದು ವೆಬ್ಸೈಟ್ ಅನ್ನು ಕೂಡ ನೋಡಬಹುದು. ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಸೊ repairmymobile.org, ಈ ಒಂದು ವೆಬ್ಸೈಟ್ ಅನ್ನ ನೀವು ಓಪನ್ ಮಾಡಿಬಿಟ್ಟು ಇಲ್ಲಿ ನೀವು ಬಾಕ್ಸ್ ಅಂಡ್ ಸೆಟಪ್ ಅಂತ ಇದೆ, ಇಲ್ಲಿ UMT ಡಾಂಗಲ್ಸ್ ಅಂತ ಕ್ಲಿಕ್ ಮಾಡಿ. UMT ಡಾಂಗಲ್ಸ್ ಅಪ್ಡೇಟ್. ಸೊ ಇಲ್ಲಿ ನೀವು ಸ್ಕ್ರೋಲ್ ಮಾಡಿ ಲಾಸ್ಟ್ ಅಲ್ಲಿ ಬಂದ್ರೆ ಇಲ್ಲಿ UMT ಡಾಂಗಲ್ ಲೇಟೆಸ್ಟ್ ವರ್ಷನ್ 2025, ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಲಾಸ್ಟ್ ನೀವು ಸ್ಕ್ರೋಲ್ ಮಾಡ್ತಾ ಬಂದಾಗ ಕೊನೆಯಲ್ಲಿ ಇಲ್ಲಿ ನಿಮ್ಗೆ ಎಲ್ಲ ಒಂದು ವರ್ಷನ್ ಅಪ್ಡೇಟ್ ನಿಮ್ಗೆ ಸಿಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಅಲ್ಟಿಮೇಟ್ ಸ್ಯಾಮ್ಸ್ 0.8 ವರ್ಷನ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಡೌನ್ಲೋಡ್ ಲಿಂಕ್ ಸಿಗುತ್ತೆ. ಸೊ ಈ ಡೌನ್ಲೋಡ್ ಲಿಂಕ್ ನ ಮೂಲಕ ನೀವು ಏನ್ ಮಾಡ್ಬೋದು, ನಿಮ್ಮ ಫೈಲ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈ ತರ ಕೂಡ ನೀವು ಮಾಡ್ಬೋದು. ಅದರ್ವೈಸ್ ನೀವು ನಮ್ಮ ಟೆಲಿಗ್ರಾಮ್ ಅಲ್ಲಿ ಹೋದ್ರು ಕೂಡ ನಿಮ್ಗೆ ಅದರ ಡೌನ್ಲೋಡ್ ಲಿಂಕ್ ಡೈರೆಕ್ಟ್ ಆಗಿ ನಿಮ್ಗೆ ಸಿಗುತ್ತೆ. ಓಕೆ, ಸೊ ಬನ್ನಿ ಈಗ ಟೂಲ್ ಅನ್ನ ಓಪನ್ ಮಾಡಿ ಏನಿದೆ ಟೂಲ್ ಅಲ್ಲಿ, ಹೇಗೆ ಅದನ್ನ ಕನೆಕ್ಟ್ ಮಾಡೋದು ಅಂತ ಹೇಳೋದನ್ನ ನಾವು ನೋಡೋಣ. ಸೊ ಮೊದಲಿಗೆ ನಾನು ಟೂಲ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಟೂಲ್ ಅನ್ನ ಓಪನ್ ಆಗಕ್ಕೆ 1 ರಿಂದ 2 ನಿಮಿಷ ಟೈಮ್ ತಗೊಳುತ್ತೆ. ಸ್ವಲ್ಪ ವೇಟ್ ಮಾಡೋಣ. ಸೊ ಅಷ್ಟರೊಳಗಡೆ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡೋದೇನಪ್ಪ ಅಂದ್ರೆ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಈ ಒಂದು ವಿಡಿಯೋ ನೋಡಿದ ನಂತರ ಒಂದು ಕಮೆಂಟ್ ಮತ್ತು ಒಂದು ಲೈಕ್ ಅನ್ನ ಕೊಡಿ. ಯಾಕಂದ್ರೆ ನೀವು ಕೊಡುವಂತ ಪ್ರತಿಯೊಂದು ಕಮೆಂಟ್, ಲೈಕ್ ಇಂದ ನಮಗೆ ಮೋಟಿವೇಶನ್ ಸಿಗುತ್ತೆ. ಸೊ ಮತ್ತೆ ಹೊಸ ವಿಡಿಯೋಗಳನ್ನ ಮಾಡ್ಲಿಕ್ಕೆ ನಮಗೆ ಅದೊಂದು ಮೋಟಿವೇಶನ್ ಕೊಡುತ್ತೆ ಅಂತ ಹೇಳ್ಬಹುದು. ಸೊ ಸ್ನೇಹಿತರೆ, ಈಗ ಟೂಲ್ ಓಪನ್ ಆಗಿದೆ. ಟೂಲ್ ಓಪನ್ ಆದ ನಂತರ ಇಲ್ಲಿ ನೀವು ಎದುರಿಗೆ ನೋಡಿದ್ರೆ ನಿಮ್ಗೆ ಒಂದು ಫ್ಲಾಶ್ ಟೂಲ್ ಕಾಣ್ತಾ ಇದೆ. ಸೊ ಇಲ್ಲಿ ಫೈಲ್ ಗಳನ್ನ ಆಡ್ ಮಾಡ್ಲಿಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಅಂದ್ರೆ ನೀವು ಹೇಗೆ ಓಡಿನ್ ನಲ್ಲಿ ಅಥವಾ ಬೇರೆ ಟೂಲ್ ಗಳಲ್ಲಿ ಫ್ಲಾಶ್ ಮಾಡ್ತೀರಾ ಸ್ಯಾಮ್ಸಂಗ್ ಫೈಲ್ ಗಳನ್ನ ಹಾಕ್ಬಿಟ್ಟು, ಅದೇ ತರ ಇಲ್ಲಿ ಕೂಡ ಆಪ್ಷನ್ ಕೊಟ್ಟಿದ್ದಾರೆ, BL AP CP CSC ಅಂತ. ಇದು ಮೊದಲಿಂದನೇ ಇದೆ. ಓಕೆ, ಸೊ ಇಲ್ಲಿ ನೀವು ಫ್ಲಾಶ್ ಅನ್ನ ಮಾಡಬಹುದು. ಇನ್ನು FRP ಮಾಡೋದಿದ್ರೆ ಹೇಗೆ ಮಾಡೋದು ಅಂತಂದ್ರೆ, ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ. ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ FRP bypass MTP ಅಂತ ಇದೆ. FRP bypass MTP, ಈ ಒಂದು ಆಪ್ಷನ್ ಕೆಳಗಡೆ ಒಂದು ಬಟನ್ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಂಡ್ರಾಯ್ಡ್ 16 2025, ಓಕೆ, ಆಂಡ್ರಾಯ್ಡ್ 16 2025 ಇದನ್ನ ಸಿಲೆಕ್ಟ್ ಮಾಡ್ಕೊಳ್ಳಿ. ಸೊ ಆಂಡ್ರಾಯ್ಡ್ 16 2025 ಸಿಲೆಕ್ಟ್ ಮಾಡಿದ ನಂತರ ಎಕ್ಸಿಕ್ಯೂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಕ್ಸಿಕ್ಯೂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಗೊಂದು ಇನ್ಫಾರ್ಮೇಶನ್ ಬಟನ್ ಬರುತ್ತೆ. ಏನಪ್ಪ ಇನ್ಫಾರ್ಮೇಶನ್ ಅಂತಂದ್ರೆ, ನಾನು ಈಗಾಗಲೇ ಹೇಳಿರೋ ಹಾಗೆ ಹ್ಯಾಂಡ್ಸೆಟ್ ಅನ್ನ ಆನ್ ಮಾಡಿಬಿಟ್ಟು ವೈಫೈ ಕನೆಕ್ಷನ್ ಮಾಡಿ ಅಂತ. ಸೊ ಇಲ್ಲಿ ನೀವು ಕನೆಕ್ಟ್ ಟು ವೈಫೈ ಅಂಡ್ ಸ್ಟೇ ಸಮ್ ಪೇಜ್ ಅಂಟಿಲ್ ಪ್ರೊಸೆಸ್ ಡನ್ ಅಂದ್ರೆ
ನೀವು ವೈಫೈಯನ್ನು ಕನೆಕ್ಟ್ ಮಾಡಿ ವರ್ಕ್ ಮಾಡಿ ಆಟೋಮೆಟಿಕ್ಲಿ ನಿಮ್ಮ ಇದು ಅನ್ಲಾಕ್ ಆಗುತ್ತೆ ಅಂತ ನಾವು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನಮಗೆ ಅದು ಮುಂದಿನ ಪ್ರೊಸೆಸ್ ಅನ್ನ ಮಾಡುತ್ತೆ. ಸೊ ಇಲ್ಲಿ ನಾನು ಹ್ಯಾಂಡ್ಸೆಟ್ ಅನ್ನ ಕನೆಕ್ಟ್ ಮಾಡಿಲ್ಲ, ಹಾಗಾಗಿ ನಾಟ್ ಫೌಂಡ್ ಅಂತ ಬರುತ್ತೆ. ಯಾಕಂದ್ರೆ ನನ್ನ ಹತ್ರ ಈಗ ನಿಮ್ಗೆ ಡೆಮೋ ತೋರಿಸ್ಲಿಕ್ಕೆ ನನ್ನ ಹತ್ರ ಈಗ ಸದ್ಯಕ್ಕೆ ಯಾವುದು ಸ್ಯಾಮ್ಸಂಗ್ ಹ್ಯಾಂಡ್ಸೆಟ್ ಇಲ್ಲ, ಹಾಗಾಗಿ ನಾನು ನಿಮಗೆ ಜಸ್ಟ್ ಥೆರಾಟಿಕಲ್ ನಾಲೆಜ್ ಅನ್ನ ಕೊಡ್ತಾ ಇದ್ದೀನಿ. ಓಕೆ, ಸೊ ಇದನ್ನ ನೀವು ಈ ಒಂದು ಪ್ರೊಸೆಸ್ ಮೂಲಕ ನೀವು ಸ್ಯಾಮ್ಸಂಗ್ ಆಂಡ್ರಾಯ್ಡ್ 16 ವರ್ಷನ್ ಅನ್ನ ಇದರಲ್ಲಿ FRP ಬೈಪಾಸ್ ಮಾಡಬಹುದು. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್, ಒಂದು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಹೆಚ್ಚಿನ UMT ಡಾಂಗಲ್ ಯೂಸರ್ಸ್ಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಮೊಬೈಲ್ ಟೆಕ್ನಿಷಿಯನ್ ಯೂಸರ್ಸ್ಗೆ ಶೇರ್ ಮಾಡಿ. ಹಾಗೆ ಇದುವರೆಗೆ ನೀವು ನಮ್ಮ GSM ಪ್ರಮೋದ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನು ಆಕ್ಟಿವೇಟ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡುವಂತ ಎಲ್ಲ ವಿಡಿಯೋ ನಿಮ್ಗೆ ಮೊದಲು ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಸ್ನೇಹಿತರೆ, ನಿಮ್ಮ ಒಂದು ಲೈಕ್ ಮತ್ತು ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.